ಕಲಿಯೋಣ ಬಾಡಿಗೆಯಲ್ಲಿ ಹೆಸರು ಬೇಳೆ ಮಸಾಲೆ ದೋಸೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಭವ್ಯ ಅಂತ. ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರು ವಿಜಯನಗರಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? MBA ಫಸ್ಟ್ ಇಯರ್. ಸೊ ನೀವು ಸ್ಟೂಡೆಂಟ್? ಯಾವತ್ತಾದ್ರೂ ಅಡಿಗೆ ಸ್ಟೂಡೆಂಟ್ ಆಗಿದ್ದೀರಾ? ಇಲ್ಲ. ಏನ್ ಸುಳ್ಳು ಹೇಳ್ತೀರಪ್ಪ ನೀವು? ಮನೇಲಿ TV ಪ್ರೋಗ್ರಾಮ್ಸ್ ನೋಡ್ತಾ ಮಾಡ್ತಾ ಇರ್ತಾನೆ. ಬಟ್ ಇವತ್ತು ನನ್ನ ಸ್ಟೂಡೆಂಟ್ ಆಗಿಲ್ವಾ? ಅಂದ್ರೆ ಅಡಿಗೆ ಸ್ಟೂಡೆಂಟ್ ತಾನೆ? ಓಕೆ, ಯಾವ ಥರದ ಅಡಿಗೆನ ಟ್ರೈ ಮಾಡಿದ್ದೀರಾ? ಸ್ಪೈಸಿ ಫುಡ್ಸ್ ತುಂಬಾ ಇಷ್ಟ. ಲೈಕ್ ಚಾಟ್ಸ್ ಆ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಓಕೆ, ಮಾಡಿದ್ರಾ? ಕೆಲವೊಂದ್ಸರಿ ಮಾಡ್ತೀನಿ, ಬಟ್ ಆದ್ರೆ ಯಾರೂ ಇಷ್ಟಪಡಲ್ಲ. ಬಟ್ ಇನ್ ಮುಂದೆ ಮಾಡಿದ್ರೆ ಎಲ್ಲರೂ ಇಷ್ಟಪಡೋ ಥರ ಮಾಡ್ತೀರಾ ನೀವು. ಅದಕ್ಕೆ ನಾನಿವತ್ತು ಸ್ಪೆಷಲ್ ಆಗಿ ಹೆಸರುಬೇಳೆ ಮಸಾಲೆ ದೋಸೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ಮಾತಾಡೋದೇನು ಬಾಕಿ ಇದೆ, ಆದರೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಬೇಕಲ್ವಾ? ಬನ್ನಿ ಹಾಗಾದ್ರೆ ಹೆಸರುಬೇಳೆ ಮಸಾಲೆ ದೋಸೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಅಕ್ಕಿ, ಹೆಸರುಬೇಳೆ, ಶೇಂಗಾ ಬೀಜ, ಖಾರದ ಪುಡಿ, ಈರುಳ್ಳಿ, ಕೊತ್ತಂಬರಿ, ಅರಿಶಿನ, ಎಣ್ಣೆ, ಉಪ್ಪು. ಈಗ ಗ್ಯಾಸ್ ಅಂತೂ ಆನ್ ಮಾಡಿದ್ದಾಯ್ತು. ನೆಕ್ಸ್ಟ್ ದೋಸೆ ಹೇಗೆ ಮಾಡಬೇಕು ಅಂತ ಹೇಳಬೇಕು ಅಲ್ವಾ? ನಿಮಗೆ ದೋಸೆ ಹಿಟ್ಟು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಗೊತ್ತಿದೆಯಾ? ಗೊತ್ತಿಲ್ವಾ? ಈಗ 2 ಲೋಟ ಅಕ್ಕಿ ಇರುತ್ತೆ. ಓಕೆ. ಆ 2 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕಬೇಕು. ಓಕೆ. ಆಮೇಲೆ ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನಷ್ಟು ಮೆಂತೆ ಕಾಳನ್ನ ಹಾಕಬೇಕು. ಓಕೆ, ಫೈನ್. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತೊಗರಿ ಬೇಳೆ ಹಾಗೆ ಹೆಸರು ಕಾಳು ಈ ಥರದ್ದೆಲ್ಲ ಪದಾರ್ಥ ಹಾಕ್ತಾರೆ. ಓಕೆ. ಬಟ್ ದೋಸೆ ಹಿಟ್ಟು ಮಾಡೋದಿದು ಅಷ್ಟೇ. ಓಕೆ, ನಾರ್ಮಲ್ ಸ್ಟೈಲ್. ಅದನ್ನು ನೀರಲ್ಲಿ ನೆನೆ ಇಟ್ಬಿಟ್ಟು ತೆಗೆದು ಈ ಥರ ರುಬ್ಬಿಟ್ಟು ತೊಗೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಓಕೆ. ಸೊ ರುಬ್ಬಿದ ಮೇಲೆ ನಾವು ಸೋಡಾನ ಹಾಕಿಡ್ತೀವಿ ರಾತ್ರಿ ಹೊತ್ತೆ, ಬೆಳಿಗ್ಗೆವರೆಗೂ ಚೆನ್ನಾಗಿ ನೆಂದಿರುತ್ತೆ ಅಂತ. ಈಗ ನಾನು ಫಸ್ಟು ದೋಸೆಗೆ ಉಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ಖಾರದ ಪುಡಿ, ಇನ್ನೊಂದು ಸ್ವಲ್ಪ ಈಗ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಬೇಕು. ಓಕೆ. ನೀವೆಲ್ಲಾದ್ರೂ ದೋಸೆ ಹಿಟ್ಟಿಗೆನೆ ಖಾರದ ಪುಡಿ ಹಾಕೋದು ನೋಡಿದ್ರಾ? ಇಲ್ಲ ಅಲ್ಲ. ಸಾಮಾನ್ಯವಾಗಿ ಮಸಾಲೆ ದೋಸೆಗೆ ಏನು ಮಾಡ್ತಾರೆ, ಖಾರದ ಪುಡಿ ಮತ್ತೆ ಉಪ್ಪು ಇಲ್ಲಾಂದ್ರೆ ಚಟ್ನಿ ಪುಡಿ ಈ ಥರದ್ದೆಲ್ಲ ಮೇಲೆ ಹಾಕ್ತಾರೆ. ಹೌದು, ದೋಸೆಗೆ ಹಾಕ್ತಾರೆ, ದೋಸೆ ಹಿಟ್ಟಿಗೆ ಹಾಕಲ್ಲ. ಆದ್ರೆ ಇವತ್ತು ನಾವು ಸ್ಪೆಷಲ್ ಆಗಿ ದೋಸೆ ಮಾಡೋದ್ರಿಂದ ದೋಸೆ ಹಿಟ್ಟಿಗೆನೆ ಹಾಕ್ತಾ ಇದ್ದೀವಿ. ಓಕೆ. ಇದು ಎಷ್ಟು ಹಾಕ್ಬೇಕು? ಕರೆಕ್ಟ್ ಹಿಡಿದಿದ್ದೀರಾ, ಅಷ್ಟೇ ಹಾಕಿ. ಓಕೆ. 1/4 ಸ್ಪೂನ್ ಅಷ್ಟು. ಓಕೆ. ಚೆನ್ನಾಗಿ ಕಲಸಿ ಇಷ್ಟು ಗಟ್ಟಿಯಾಗೇ ಇರಬೇಕು ಈ ದೋಸೆಗೆ ಹಿಟ್ಟು. ತಗೊಳ್ಳಿ, 1 ಸೌಟನ್ನ ತಗೊಂಡು ತವಾ ಮೇಲೆ ಹಾಕಿ. ಸೊ ನೀವು ದೋಸೆ ಹಾಕಕ್ಕೆ ಬರಲ್ವಾ ನಿಮ್ಗೆ? ಒಂದ್ ಸೆಕೆಂಡ್ ಸಾಕು. ಪರವಾಗಿಲ್ಲ, ಕರೆಕ್ಟಾಗಿ ಹಾಕಿದ್ದೀರಾ, ನೋ ಪ್ರಾಬ್ಲಮ್. ಈಗ ಬೇಗ ಈರುಳ್ಳಿ ತಗೊಳ್ಳಿ, ಕೈಯಿಂದಾನೇ ಹಾಕಿ, ಸ್ವಲ್ಪ ಹಾಕಿ ಮೇಲೆ. ಈರುಳ್ಳಿ ದೋಸೆ ನೋಡಿದ್ರಲ್ಲ, ಆ ಥರನೇ ಸಾಕು. ಏನು ಗೊತ್ತಾ, ಅದು ಶೇಂಗಾ ಪೌಡರ್. ಓಕೆ. ಹಾಗೆ ಹಾಕಿ. ಸ್ವಲ್ಪ ಜಾಸ್ತಿನೇ ಹಾಕಿ. ಈಗ ಮೇನ್ ಇದಕ್ಕೆ ಏನು ಹಾಕಬೇಕು? ಆಯಿಲ್, ಎಣ್ಣೆ ಆಮೇಲೆ ಹಾಕಬೇಕು. ಹೆಸರುಬೇಳೆ. ಓಕೆ. ಇದು ಈಗ ನಾವು ಮಾಡ್ತಾ ಇರೋದು ಹೆಸರುಬೇಳೆ ಮಸಾಲೆ ದೋಸೆ ಅಲ್ವಾ? ಅದಕ್ಕೆ ಫಸ್ಟ್ ನಮ್ಗೆ ಮೇನ್ ಬೇಕಾಗಿರೋದು ಹೆಸರುಬೇಳೆ ಹಾಕಿ. ಈಗ ಕೊತ್ತಂಬರಿ ಹಾಕಿ ಮೇಲೆ. ಬಿಡಿ. ಹಸಿ ಅಂದ್ರೆ ಹಿಟ್ಟು ಹಸಿ ಇರುವಾಗ್ಲೇನೆ ಹಾಕ್ಬಿಟ್ಟು ಬೇಗ ಈ ತರ ಪ್ರೆಸ್ ಮಾಡಬೇಕು. ಅಂದ್ರೆ ಹಿಟ್ಟಲ್ಲೆಲ್ಲ ಹಿಡ್ಕೊಂಡು ಕುತ್ಕೊಳ್ಳುತ್ತಲ್ವಾ? ಈಗ ಎಣ್ಣೆ ಹಾಕಿ.
ಈ ಥರ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಟೈಮು, ಆಮೇಲೆ ಇದನ್ನು ಉಲ್ಟಾ ಹಾಕಬೇಕು. ಓಕೆ. ಸೊ ಫೈನಲ್ ಆಗಿ ನೀಟಾಗಿ ಹೆಸರುಬೇಳೆ ಮಸಾಲೆ ದೋಸೆನ ರೆಡಿ ಮಾಡಿದ್ದೀರಾ. ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಓಕೆ. ಇದಕ್ಕೆ ನಮಗೆ ಸಾಗು ಆಗಲಿ ಚಟ್ನಿ ಆಗಲಿ ಈ ಥರದ್ದೆಲ್ಲ ಬೇಕೇ ಅಂತ ಏನಿಲ್ಲ. ಯಾಕಂದರೆ ಈ ಥರದ ಅಡುಗೆಗೆ ಆ ಥರದ್ದೇನೂ ಅವಶ್ಯಕತೆ ಇರಲ್ಲ. ಬಿಕಾಸ್ ನಾವು ಇದಕ್ಕೆಲ್ಲ ಈರುಳ್ಳಿ ಕೊತ್ತಂಬರಿ ಹಾಗೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಓಕೆ. ಕೆಲವೊಂದು ಸಾರಿ ಅರ್ಜೆಂಟಾಗಿ ಏನಾದ್ರು ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೋದಲ್ವಾ. ಓಕೆ. ಹಾಂ, ನೋಡೋಕ್ಕೂ ಇದು ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. Yes. ಟೇಸ್ಟ್ ಮಾಡಿ ನೋಡ್ತೀನಿ. ಯಾ ತುಂಬ ಚೆನ್ನಾಗಿದೆ. ಹೆಸರುಬೇಳೆ ಮಸಾಲಾ ದೋಸೆ ಮಾಡುವ ವಿಧಾನ. ಗ್ಲಾಸ್ ಬೌಲ್ನಲ್ಲಿ ದೋಸೆ ಹಿಟ್ಟು, ಉಪ್ಪು, ಖಾರದ ಪುಡಿ, ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕಾಯ್ದ ತವಾದ ಮೇಲೆ ದೋಸೆಯನ್ನು ಹಾಕಿ ಮೇಲೆ ಈರುಳ್ಳಿ, ಶೇಂಗಾ ಪುಡಿ, ಹೆಸರುಬೇಳೆ, ಕೊತ್ತಂಬರಿ, ಎಣ್ಣೆಯನ್ನು ಹಾಕಿ ಎರಡು ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಹೆಸರುಬೇಳೆ ಮಸಾಲಾ ದೋಸೆಯನ್ನು ಸರ್ವ್ ಮಾಡಿ.